ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಮುಂದೆನೆ ಹೇಳಿದ್ದೆ. ಅದರ ಪ್ರಕಾರನೇ ತನಿಷ್ ಅವರು ಹೊರಗಡೆ ಹೋಗಿದ್ರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಈಗ ಟಾಪ್ 5 ಹೋಗೋಕೆ ಈ ಮೂವರಲ್ಲಿ ಯಾರು ಸರಿ? ಜನರ ಅಭಿಪ್ರಾಯ ಬೇರೆ ರೀತಿ ಇದೆ, ಬಿಗ್ ಬಾಸ್ ಅಭಿಪ್ರಾಯ ಇನ್ನೊಂದು ರೀತಿ ಅನ್ನೋದು ಕ್ಲಿಯರ್ ಕಟ್ ಆಗಿ ತುಂಬಾನೇ ಗೊತ್ತಾಗ್ತಾ ಇದೆ. ಬಟ್ ಜನರ ಅಭಿಪ್ರಾಯಕ್ಕೆ ಮರ್ಯಾದೆ ಇಲ್ವಾ ಅಂದ್ರೆ ಅದು ಹೇಳಕ್ಕಾಗಲ್ಲ. ಖಂಡಿತವಾಗ್ಲೂ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಮನೆಯಲ್ಲಿ ಟಾಸ್ಕ್ ಆಡ್ತಾ ಇಲ್ಲ ಅಂದ್ರೆ ಇನ್ನೊಂದೇ ರೀಸನ್ ಇದೆ. ಈ ರೀತಿಯಲ್ಲಿ ಮತ್ತೆ ನಿಮ್ಮ ಪ್ರಕಾರ ಈ ಮೂವರಲ್ಲಿ ಯಾರು ಟಾಪ್ 5 ಹೋಗೋರು ಅರ್ಹರು ಅಂತ ತಿಳಿಸಿ. ಖಂಡಿತವಾಗ್ಲೂ ಅವರು ಯಾರಂದ್ರೆ ಮೊದಲನೇದಾಗಿ ನಮ್ರತಾ ಗೌಡ, ತುಕಾಲಿ ಸಂತೋಷ್, ಒತ್ತೂರು ಸಂತೋಷ್. ಈ ಮೂವರಲ್ಲಿ ಟಾಪ್ 5 ಹೋಗೋ ಅರ್ಹರು ಯಾರು? ಜನರ ಅಭಿಪ್ರಾಯ ಯಾರ ಕಡೆಗಿದೆ? ಬಿಗ್ ಬಾಸ್ ಅಭಿಪ್ರಾಯ ಯಾರ ಕಡೆಗಿದೆ? ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಯಾರ ಕಡೆಗಿದೆ? ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಯಾರು ಮಾಡ್ತಾರೆ? ಖಂಡಿತವಾಗ್ಲೂ ಇದ್ರ ಬಗ್ಗೆ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಟಾಪ್ 4 ಅಲ್ಲಿ ಅದ್ರ ಬಗ್ಗೆ ಬೇರೆ ವಿಡಿಯೋದಲ್ಲಿ ಮಾತಾಡೋಣ. ಈಗ ಈ ಮೂವರಲ್ಲಿ ಟಾಪ್ 5 ಹೋಗಕ್ಕೆ ಅರ್ಹರು ಯಾರಂತ ಮಾತಾಡೋಣ. ಖಂಡಿತವಾಗ್ಲೂ ಇಲ್ಲಿ ತುಕಾಲಿ ಸಂತೋಷ್ ಬಗ್ಗೆ ಮಾತಾಡೋಣ. ಅಂದ್ರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನೋ ವೇ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾರು ಇಲ್ಲ ಈ ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ನಂಬರ್ 1 ಅಂತ ಹೇಳ್ಬೋದು. ಕಾಮಿಡಿ ಆಗ್ಲಿ, ಇಲ್ಲ ಮನೆ ಇನ್ವಾಲ್ವ್ಮೆಂಟ್ ಆಗ್ಲಿ, ಟಾಸ್ಕ್ ಆಡೋದಾಗ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಹೊರಗಡೆ ಅವ್ರಿಗೆ ಫ್ಯಾನ್ಸ್ ಇಲ್ಲದೆ ಇರ್ಬೋದು, ಬಟ್ ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಎಂಟರ್ಟೈನ್ಮೆಂಟ್ ಬಿಗ್ ಬಾಸ್ ಸೀಸನ್ 10 ನಲ್ಲಿ ಒಬ್ರು ಕಾಮಿಡಿ ಇದಾರೆ, ನಗಿಸಿದ್ದಾರೆ ಜನನ್ನ ಅಂದ್ರೆ ಅದು ಕೇವಲ ತುಕಾಲಿ ಸಂತೋಷ್ ಅವರು ಮಾತ್ರನೇ. ಖಂಡಿತ ಅವರು ಹೊರಗಡೆ ಅವ್ರಿಗೆ ಫ್ಯಾನ್ಸ್ ಬೇಸ್ ಕಡಿಮೆ ಇದೆ, ಓಟ್ಸ್ ಬರ್ತಾ ಇಲ್ಲ ಅನ್ನೋದು ನಿಜಾನೇ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ರತಾ ಗೌಡ ಅವರು. ಖಂಡಿತವಾಗ್ಲೂ ಇವ್ರು ಕೂಡ ಎಲ್ಲೋ ಒಂದ್ ಕಡೆ ಸ್ಟಾರ್ಟಿಂಗ್ 50-60 ದಿನ ಗೇಮ್ ಆಡಿಲ್ಲ, ಇವಾಗ ಶುರು ಮಾಡಿದ್ರೆ ಅಂದ್ರೆ ನಿಜ. ಇನ್ನೊಂದು ಲೆಕ್ಕ ಹಾಕಿ ಇವರು 8 ವಾರ ನಾಮಿನೇಟ್ ಆಗಿಲ್ಲ ಅಂದ್ರೆ ಎಷ್ಟು ಸೇಫ್ ಆಗಿ ಗೇಮ್ ಆಡ್ತಾ ಇದ್ದಾರೆ. ಇವ್ರಿಗೆ ಎಷ್ಟು ಜನ ಪುಷ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸ್ನೇಹಿತಿದ್ದಾಗ ಸ್ನೇಹಿತ್ ಪುಷ್ ಮಾಡಿದ್ರು, ವಿನಯ್ ಅವರು ಡೇ 1 ಇಂದ 100 ಡೇ ವರೆಗೂ ಪುಷ್ ಮಾಡ್ತಾನೆ ಬರ್ತಿದ್ದಾರೆ. ಆಮೇಲೆ ಸಂಗೀತ ಹತ್ರ ಬಂದು ಈಗ ಸಂಗೀತ ಹತ್ರ ಕ್ಲೋಸ್ ಆಗಿದ್ದಾರೆ. ಕೆಲವು ದಿನ ಪ್ರತಾಪ್ ಹತ್ರ ಕ್ಲೋಸ್ ಇದ್ರು. ಹೀಗೆ ಯಾರೋ ಒಬ್ಬರು ಸಹಾಯ ಮಾಡಿದ್ರೆ, ಯಾರೋ ಒಬ್ರು ಹೆಲ್ಪ್ ಕೊಟ್ರೆ ಮುಂದೆ ಬರೋ ಸಿಚುವೇಶನ್ ಇದೆ. ಖಂಡಿತವಾಗ್ಲೂ ವಿನಯ್, ನಮ್ರತಾ ಅಂತ ಟಾಸ್ಕ್ ಬಂದಾಗ ಬಿಗ್ ಬಾಸ್ ಟೀಮ್ ಆರಾಮಾಗಿ ಟಾಸ್ಕ್ ಆಡ್ಸ್ಬೋದಾಗಿತ್ತು. ಅಲ್ಲಿ ಅಭಿಪ್ರಾಯ ತಗೊಂಡ್ರು. ಯಾರು ನಿಮ್ಮ ಅಭಿಪ್ರಾಯ ಮನೆ ಓಟ್ ಪ್ರಕಾರ ಓಟ್ ಮಾಡಿ ಕ್ಯಾಪ್ಟನ್ ಮಾಡಿ ಅಂತ, ಅಲ್ಲ ಫೀಮೇಲ್ ಕ್ಯಾಪ್ಟನ್ ಆಗಿಲ್ಲ ಅಂತ ಹೇಳಿ ಆಗ ಫೀಮೇಲ್ ಕೊಟ್ರು. ಒಂದ್ ವೇಳೆ ಟಾಸ್ಕ್ ಆಡಿದ್ರೆ ಖಂಡಿತವಾಗ್ಲೂ ಆ ಟೈಮಲ್ಲಿ ವಿನಯ್ ಕ್ಯಾಪ್ಟನ್ ಆಗ್ತಿದ್ರು. ಈ ರೀತಿ ಬಿಗ್ ಬಾಸ್ ಹಲವಾರು ಬಾರಿ ನಮ್ರತಾ ಅವರಿಗೆ ಹೆಲ್ಪ್ ಮಾಡ್ತಾ ಬಂದಿದೆ ಅನ್ನೋದ್ರಲ್ಲೂ ಯಾವುದೇ ಅನುಮಾನ ಸಂಶಯ ಬರದೇ ಇಲ್ಲ. ಇನ್ನ 3ನೇ ವ್ಯಕ್ತಿ ಬಂದ್ಬಿಟ್ಟು ಒತ್ತೂರು ಸಂತೋಷ್ ಅವರು. ಖಂಡಿತವಾಗ್ಲೂ ನಮ್ರತಾ ಗೌಡ ಆಗ್ಲಿ, ತುಕಾಲಿ ಸಂತೋಷ್ ಆಗ್ಲಿ, ಇಲ್ಲ ವಿನಯ್ ಆಗ್ಲಿ, ಇವರಿಗೆ ಯಾರಿಗೂ ಓಟ್ಸ್ ಬರ್ದೇ ರೀತಿ ಒತ್ತೂರು ಸಂತೋಷ್ ಅವ್ರಿಗೆ ಬರ್ತದೆ ಅನ್ನೋದು ಇದು ನಿಜ. ಖಂಡಿತವಾಗ್ಲು ಯಾಕೆಂದ್ರೆ ತುಂಬಾ ಫ್ಯಾನ್ಸ್ ಇದಾರೆ, ತುಂಬಾ ಬೇಸ್ ಇದೆ, ಓಟ್ಸ್ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಂತೂ ತುಂಬಾನೇ ವೈರಲ್ ಆಗ್ತಾ ಇದೆ. ಒತ್ತೂರು ಸಂತೋಷ್ ಅವರು ಕರೆಕ್ಟ್, ಅವರು ಗೇಮ್ ಮಾಡಿಲ್ಲ, ಟಾಸ್ಕ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಅಷ್ಟೊಂದೇನಿಲ್ಲ. ಕಳೆದ 2 ವಾರಗಳಿಂದ ಗೇಮ್ ಆಡ್ತಾ ಇದ್ದಾರೆ, ಇದು ನಿಜನೇ. ಆದ್ರೆ ಫ್ಯಾನ್ಸ್ ಅಂತ ಬಂದಾಗ, ಓಟ್ಸ್ ಅಂತ ಬಂದಾಗ ಖಂಡಿತವಾಗ್ಲೂ ಒತ್ತೂರು ಸಂತೋಷ್ ಅವರು ಮೇಲ್ಗಡೆ ಇರ್ತಾರೆ. ಮತ್ತೆ ಇದು ಜನರ ಅಭಿಪ್ರಾಯ. ಬಟ್ ಬಿಗ್ ಬಾಸ್ ಅಭಿಪ್ರಾಯ ಖಂಡಿತವಾಗ್ಲೂ ಬೇರೆನೇ ಇರುತ್ತೆ. ಇಲ್ಲಿ ವೀಕೆಂಡ್ ಅಲ್ಲಿ ಒತ್ತೂರು ಸಂತೋಷ್ ಅವರನ್ನು ಹೊರಗಡೆ ಹಾಕಿ, ಅದಾದ್ಮೇಲೆ ತುಕಾಲಿ ಸಂತೋಷ್ ಅವರನ್ನು ಹೊರಗಡೆ ಕಳಿಸಿ ಟಾಪ್ 5 ಅಲ್ಲಿ ನಮ್ರತಾ ಅವ್ರನ್ನ ಇರಿಸೋಕೆ ಬಿಗ್ ಬಾಸ್ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಗೊತ್ತಾಗ್ತಿರೋ ವಿಷಯನೇ. ಹಲವಾರು ಬಾರಿ, ಹಲವಾರು ಸಲ, ಹಲವಾರು ರೀತಿ ನಮ್ರತಾ ಗೌಡ ಅವರಿಗೆ ಬಿಗ್ ಬಾಸ್ ಸಹಾಯ ಮಾಡಿದೆ, ಹೆಲ್ಪ್ ಮಾಡ್ತಾ ಇದೆ. ಖಂಡಿತವಾಗ್ಲೂ ಇದನ್ನೇ ಹೇಳಿದ್ದು, ಜನರ ಅಭಿಪ್ರಾಯ ಬೇರೆ ರೀತಿ ಇದೆ, ಬಿಗ್ ಬಾಸ್ ಅಭಿಪ್ರಾಯ ಇನ್ನೊಂದು ರೀತಿ ಇದೆ ಅಂತ. ಮತ್ತೆ ಜನರ ಅಭಿಪ್ರಾಯ ಓಟ್ಸ್ ಅಂತ ತಗೊಂಡಾಗ ಖಂಡಿತವಾಗ್ಲೂ ಒತ್ತೂರು ಸಂತೋಷ್ ಅವರು ಟಾಪ್ 5 ಇರಲೇಬೇಕು. ಬಟ್ ಜನರ ಅಭಿಪ್ರಾಯ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ತುಕಾಲಿ ಸಂತೋಷ ಅಥವಾ ನಮ್ರತಾ ಗೌಡ ಟಾಪ್ 5 ಅಲ್ಲಿ ಇರೋಕೆ ಅರ್ಹರಾಗಿರ್ತಾರೆ. ಇಲ್ಲಿ ವಿಶೇಷವಾಗಿ ತುಕಾಲಿ ಅವರು ಕೂಡ ಮಿಡ್ ವೀಕ್ ಅಲ್ಲಿ ಹೊರಗಡೆ ಹಾಕ್ತಾರೆ. ಇನ್ನು ಟಾಪ್ 5 ಅಲ್ಲಿ ಎಂಟ್ರಿ ಕೊಡೋಕೆ ನಮ್ರತಾ ಗೌಡ ರೆಡಿ ಆಗಿದ್ದಾರೆ ಅನ್ಸುತ್ತೆ. ಮತ್ತೆ ನಿಮಗೆ ಅಭಿಪ್ರಾಯ ಯಾವ ರೀತಿ ಅಂತ ಕಮೆಂಟ್ ಮಾಡಿ. ಮತ್ತೆ ಬಿಗ್ ಬಾಸ್ ಅಭಿಪ್ರಾಯಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೇನೆ ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ಅಪ್ಡೇಟ್ ಸಿಗುತ್ತೆ ಈ ಚಾನಲ್ ಇಂದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.